ಗದಗ್ ಸಮೀಪದ ತಿಮ್ಮಾಪುರ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಬೆಳಿಗ್ಗೆ ದೇವರ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಹಾಗೂ ಅನೇಕ ಪೂಜಾ ಕಾರ್ಯಗಳಿಂದ ಪೂಜೆ ಸಲ್ಲಿಸಿ ದೇವರ ಮೂರ್ತಿಗೆ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳಿಂದ ಅಲಂಕರಿಸಿದ ನಂತರ ಭಕ್ತರಿಗೆ ದರ್ಶನ ಪ್ರಾರಂಭವಾಯಿತು. ದೇವಸ್ಥಾನವನ್ನು ವಿದ್ಯುತ್ ದೀಪಗಳಿಂದ ಹಾಗೂ ಹೂಮಾಲೆಗಳಿಂದ ಅಲಂಕರಿಸಿ ಬೆಳಗ್ಗೆ 10 ಗಂಟೆಗೆ ಸಕಲ ಮಂಗಳಕರ ವಾದ್ಯಗಳಾದ ಡೊಳ್ಳಿನ ಮೇಳ ಹಾಗೂ ಜಾಬ್ ಮೇಳಗಳ ಮೂಲಕ ಪಲ್ಲಕ್ಕಿಯಲ್ಲಿ ದೇವರನ್ನು ಕುರಿಸಿ ಗಂಗೆ ಮಾತೆಯ ಪೂಜೆಯನ್ನು ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವದ ಮೂಲಕ ಸಂಚರಿಸಿ ಗುಡಿಯನ್ನು ತಲುಪಿತು. ನಂತರ ಗುಡಿಯ ಆವರಣದಲ್ಲಿ ಪೂಜಾರಿಗಳಿಂದ ಸುಡುವ ಸಾರಿನಲ್ಲಿ ಕೈ ಹಾಕುವುದು ಹಾಗೂ ಸುಡುವ ಗೋಧಿ ಹುಗ್ಗಿಯಲ್ಲಿ ಕೈಯನ್ನು ಹಾಕುವ ಮೂಲಕ ಅನೇಕ ಪವಾಡಗಳನ್ನು ಮಾಡಿದರು. ತದನಂತರ ಮಧ್ಯಾಹ್ನ ಮಹಾಪ್ರಸಾದದಲ್ಲಿ ನೂರಾರು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರು. ರಾತ್ರಿ 8 ಗಂಟೆಗೆ ಶಾಲಾ ಮಕ್ಕಳಿಂದ ಜಾನಪದ ಸಂಸ್ಕೃತಿಯ ರಸಮಂಜರಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಗದಗ್ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರು ದೇವಸ್ಥಾನಕ್ಕೆ ದೇಣಿಗೆ ನೀಡಿದ ದಾನಿಗಳಾದ ರಾಮಣ್ಣ ಕಂಕರಿ, ಮಾದೇವಪ್ಪ ಇದ್ಲಿ, ಹನುಮಪ್ಪ ದೇವರವರ್, ಶ್ರೀಕಾಂತ ಸೊಂಟಿ, ರಾಮಣ್ಣ ಡಂಬಳ್, ನಾಗಪ್ಪ ಆಲೂರು, ಶರಣಪ್ಪ ಗಾಜಿ ಇವರೆಲ್ಲರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಬೀರಲಿಂಗೇಶ್ವರ ಜಾತ್ರಾ ಕಮಿಟಿ ಸದಸ್ಯರಾದ ರಮೇಶ್ ಬನಾಪುರ್, ಬಸಪ್ಪ ದೇವರವರ್, ಶಿವಾನಂದ ಡಂಬಳ್, ಚಂದ್ರು ಆಲೂರು, ಹನುಮಪ್ಪ ಬಿಚಗಲ್ಲ, ಮಾರುತಿ ಕಟಗಿ, ಮಂಜುನಾಥ್ ಕುಪ್ಪಳ್ಳ, ಶ್ರೀಕಾಂತ್ ಬಾಬರಿ, ಮಾರುತಿ ಹಚ್ಚಪ್ಪನವರ್, ಬೀರಪ್ಪ ಬಂಡಿಹಾಳ್, ಮಲ್ಲಪ್ಪ ಡಂಬಳ್, ಬೀರಪ್ಪ ಬನಾಪುರ್ ಹೀಗೆ ಇನ್ನೂ ಮುಂತಾದ ಸದಸ್ಯರು ಪಾಲ್ಗೊಂಡಿದ್ದರು. 9 ಲೈವ್ ನ್ಯೂಸ್ ಗದಗ್.